ಅಲ್ಲಿಂದ ನಾನು ಫ್ಲೈಟ್ ತೊಗೊಂಬರ್ತೀನಿ. ಅನ್ಫಾರ್ಚುನೇಟ್ಲಿ ಇದು ಹೆಂಗೋ ನನಗೆ ಜಾಗ ಸಿಗ್ಬಿಡ್ತಿದ್ದು. ನನಗೆ ಆಸೆ ಒಂದು ಹೋಟೆಲ್ ಓಪನ್ ಮಾಡೋಕ್ಕೆ. ಫ್ಲೈಟ್ ತಗೊಂಬರ್ತೀರಲ್ಲ, ನೀವು ಹೇಳಿದಷ್ಟು ಈಸಿಯಾಗಿ ತಗೊಂಬಂದ್ರ ಅಂತ? ಇಲ್ಲ ಸರ್, ಈಸಿ ಆಗಲ್ಲ. ಏನು ಅದೇನು ಅನ್ನೋದೇ ಜನಗಳಿಗೆ. ಸುಮಾರು ಜನರು ಬಂದು ಅಳ್ಕೊಂಡು ಹೋಗ್ತಾರೆ ಸರ್. ಇಲ್ಲಿ ಈಗ ನಾನು ನನ್ನ ಫ್ಯಾಮಿಲಿ ನೋಡ್ತೀನಿ, ನಾನು ನೆನ್ಸ್ಪೂರ್ತಿ ಮಾಡ್ಬಿಟ್ಟಪ್ಪ ನೀನು ಫ್ಲೈಟಲ್ಲಿ ಒಂದ್ಸಲ ಕೂತ್ಕೊಬೇಕಂತ ಇತ್ತು. ಫ್ಲೈಟಲ್ಲಿ ಕುಣಿಸಿದ್ಯಾ, ಊಟನೂ ಮಾಡಿಸಿದ್ಯಾ. ಎಲ್ಲೆಲ್ಲಿಂದ ಕರೆಸಿದೀರಿ ಶೆಫ್ಗಳನ್ನ? ಈಗ ಮಂದಿ ಅಂತ ಐತೆ ಒಂದು ನಮ್ದು ಅರಬಿಕ್ ಫುಡ್. ಆ ಮಂದಿಯಿಂದ ಯಮನಿಂದ ಕರೆಸ್ದೆ. ಆ ಯಮನಿಂದ ಕರೆಸ್ಬಿಟ್ಟು ಅವ್ರ ಹತ್ರ ಐಡಿಯಾ ತಗೊಂಡು ಹೆಂಗ್ ಮಾಡ್ಬೇಕು ಅಂತ, ಅದು ಅಲ್ಫಾಮ್ದು ಹೆಂಗ್ ಮಾಡ್ಬೇಕು ಅದು ಒಂದು ಸಪ್ರೇಟು, ವೆಜ್ದು ಹೆಂಗ್ ಮಾಡ್ಬೇಕು ಅಂತ ಕೈಯಿಂದ 1 ವರ್ಷ ನಾನು ಬಾಡಿಗೆ ಕಟ್ಟೆ ಸರ್. ಇಲ್ಲಿ ಟೈಮ್ ತಗೊಂಡೆ, ಒಳ್ಳೆ ಟೇಸ್ಟ್ ಕೊಡ್ಬೇಕು, ಗ್ರೋತ್ ಚೆನ್ನಾಗಾಯ್ತು. ಯಾವಾಗ ರೆಸ್ಟೋರೆಂಟ್ ಹೆಂಗ್ ಗೊತ್ತಾ, ಹಿಂಗೆ 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 ಆಗ್ತಾ ಇರ್ತದೆ. ಇದು ನನ್ನ ಹಂಗಾಗಿಲ್ಲ, ಹಿಂಗೆ 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 ಹೋಗ್ತಾ ಐತೆ. ಮೆನ್ಯೂ ಇಸ್ ವೆರಿ ಅಫೋರ್ಡಬಲ್ ಸರ್. ಪಾಕೆಟ್ ಫ್ರೆಂಡ್ಲಿ ಮೆನ್ಯೂ ಇರಬೇಕು ಸರ್. ನಮ್ಗೆ ಒಂದೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು, ಮೆನ್ಯೂ ಮಾಡಬೇಕಾದ್ರೆ ಇಟ್ ಶುಡ್ ಬಿ ಪಾಕೆಟ್ ಫ್ರೆಂಡ್ಲಿ. ನನ್ನ ಹತ್ರ ಸರ್ ಈಗ 1.5 ವರ್ಷ ಮೇಡ್ ಆಯಿತು ರೆಸ್ಟೋರೆಂಟ್ ಓಪನ್ ಆಗಿ. ಇವಾಗ ಒಬ್ಬೊಬ್ರಿಗೂ ನೀವು ಹೋಗಿ ಮಾತಾಡಿಸ್ಬೋದು. ಇನ್ನೂವರೆಗೂ ನನ್ನ ಹತ್ರ ಕೆಲಸ ಬಿಟ್ಟು ಯಾರೂ ಹೋಗಿಲ್ಲ, ಹಂಗೆ ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ಗ್ಯಾಸ್ದೇ ನಮಗೆ ತಿಂಗಳ 6 ಲಕ್ಷ ರೂಪಾಯಿ ಆಗ್ತದೆ. ಈಗ ನೋಡಿ ಸರ್, ಬೇರೆ ಕಡೆ ಎಲ್ಲ ಈಗ ಸಿಲಿಂಡರ್ಗಳು ಇಲ್ಲ, ಹಂಗೂ ನಾನು ವ್ಯವಸ್ಥೆ ಮಾಡಿದ್ದೀನಿ. ಸ್ವಂತ ನಾನೇ ಬ್ಯಾರಲ್ಗಳು ರೆಡಿ ಮಾಡಿ ಫೈರ್ ಹೊಡೆದು ನಮ್ಮೂರಿಂದ ಸೌದೆ ತರಿಸಿ, ಈಗ ನೀವು ಏನೇನು ತಿಂತಾ ಇದ್ದೀರಾ ಆಲ್ಮೋಸ್ಟು 80% ನಿಮಗೆ ಎಲ್ಲ ಸೌದೆ ಒಲೆದು. ಇನ್ನೊಂದು ಏನಂದರೆ, ನನ್ನ ರೆಸ್ಟೋರೆಂಟಲ್ಲಿ ನಾನು ಫ್ರಿಜ್ ಮಡಗಿಲ್ಲ. ನಮ್ಮ ಮನೇಲಿ ಹೇಗೆ ಬಳಸ್ತೇವೆ ಟೊಮಾಟೊ, ಅದರಿಂದ A ಗ್ರೇಡ್ ನಾನು ತರಿಸೋದಿಲ್ಲ. ಎಲ್ಲ ಹೈ ಕ್ವಾಲಿಟಿ ಇದ್ರೇ ಟೇಸ್ಟ್ ಬರುತ್ತೆ ಸರ್.